ನಾಕಿ ಹಾಂ ಹರಪನಹಳ್ಳಿ ಜನನೇ ನಮಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ತಂದೆಯವರು ಶುರು ಮಾಡಿದ್ದಲ್ವಾ? ತಂದೆಯವರು ಮಾಡಿದ್ರು. ಸಂಜೀವರಾಯರು ಅಂತ ಎಲ್ಲ ದೇವರ ಮೇಲೆ ದೇವರ ಭಾರ ಹಾಕ್ತೀವಿ. ರಾಮ ಇದಲ್ಲ, ರಾಮನ ಮೇಲೆ ಮಹಿಮಾ. ನೀವು ಯಾಕೆ ಸರ್ ಇದೇ ಹೋಟೆಲ್ಲೇ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ, ಅಂದರೆ ಬೇರೆ ಪ್ಲಾನ್ಸ್ ಏನು? ಓ ಓಕೆ. ಅವನಿಗೆ ಬೇರೆ ಎಲ್ಲರೂ ಕಳಿಸಿದ್ರೆ ಮಾಡಿದ್ರೆ ನಮಗೆ ನೋಡ್ಕೊಳ್ಳೋರು ಯಾರಿಲ್ಲ. ಅವನೇ ಎಲ್ಲ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಸಂಜೆ 7:30 8 ಗಂಟೆವರೆಗೂ ಇರುತ್ತೆ. ಹರಪನಹಳ್ಳಿಗೆ ಯಾರೇ ಬಂದ್ರು ಇಲ್ಲಿ ವಿಸಿಟ್ ಕೊಡದೆ ಹೋಗಲ್ಲ. ಪ್ರತಿಯೊಬ್ಬರು ಇಲ್ಲಿ ಬಂದು ಒಗ್ಗರಣೆ ಮಿರ್ಚಿ ತಿಂದೇ ಹೋಗೋದು. ನಾವು ಇದೇ ಊರವರು ಮೂಲ, ಈಗೆಲ್ಲ ಹುಬ್ಳಿಯಲ್ಲಿ ಇರ್ತೀವಿ. ಓಕೆ. ಸುಮಾರು ಒಂದು 50 ವರ್ಷದಿಂದ ಬರ್ತಾ ಇದೆ. ಸಾಯಂಕಾಲ ಆದರೆ ಇಲ್ಲಿಗೆ ಬರೋದು. 90 ವರ್ಷದ ಹಳೆಯ ಒಂದು ಈಟ್ರಿನ ನಾವು ನಿಮಗೆ ಪರಿಚಯಿಸ್ತಿದ್ವಿ. ಇವತ್ತು ಬಂದಿರೋದು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿಗೆ. ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆಯಿಂದ ಈ ಹೋಟೆಲ್ ನಡೆಸ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ದಾವಣಗೆರೆಯಿಂದ ಸುಮಾರು 45 ಕಿಲೋಮೀಟರ್ ಬಂದ್ರೆ ಹರಪನಹಳ್ಳಿಯಲ್ಲಿರೋ ಈ ಹೋಟೆಲ್ ಹೆಸರು ಸಂಜೀವಪ್ಪ ಹೋಟೆಲ್. ಈಗ ಈ ಹೋಟೆಲ್ ನ 3ನೇ ತಲೆಮಾರು ಇದನ್ನ ನಡೆಸ್ತಾ ಇದ್ದಾರೆ. ಹರಪನಹಳ್ಳಿಗೆ ಬಂದು ನೀವು ಯಾರಾದ್ರೂ ಒಂದು ಒಳ್ಳೆ ಹೋಟೆಲ್ ಯಾವ್ದು ಅಂತ ಕೇಳಿದ್ರೆ ಎಲ್ಲರೂ ಉತ್ತರ ಸಂಜೀವಪ್ಪ ಹೋಟೆಲ್ ಅಂತಾರೆ. ಮೊದಲು ಸಂಜೀವಪ್ಪ ಹೋಟೆಲ್ ಹಳೆ ಕಾಲದ ಶಿಥಿಲಾವಸ್ಥೆಯಲ್ಲಿರೋ ಒಂದು ಬಿಲ್ಡಿಂಗ್ ನಲ್ಲಿತ್ತು. ಈಗ ಇವರು ಹೊಸ ಜಾಗಕ್ಕೆ ಬಂದಿದ್ದಾರೆ. ಇವರ ಹೋಟ್ಲಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಇಡ್ಲಿ, ವಡೆ, ಪೂರಿ, ಅವಲಕ್ಕಿ ಸಿಗುತ್ತೆ. ನಂತರ 10 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಇಲ್ಲಿನ ಮೋಸ್ಟ್ ಪಾಪ್ಯುಲರ್ ಒಗ್ಗರಣೆ ಮಂಡಕ್ಕಿ ಮತ್ತೆ ಮಿರ್ಚಿ ಸಿಗುತ್ತೆ. ಇಲ್ಲಿ ಮಾಡೋ ಮಿರ್ಚಿ ಮತ್ತೆ ಮಂಡಕ್ಕಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಫ್ಯಾನ್ ಬೇಸ್ ಇದೆ. ಜನ ಬೇರೆ ಬೇರೆ ಊರಿಂದ ಕೂಡ ಇಲ್ಲಿಗೆ ಬಂದು ಟಿಫನ್ ಮಾಡಿ ಹೋಗ್ತಾರೆ. ಒಗ್ಗರಣೆ ಮಂಡಕ್ಕಿ ಮತ್ತೆ ಮಿರ್ಚಿ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇರ್ತಾರೆ. ನಾವು ಬಂದಾಗ ಕೂಡ ಮಾಡ್ತಿದ್ರು. ಅದನ್ನ ನಮ್ಮ ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕಿಪ್ ಮಾಡಿದಿರೋ ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಸಾಸಿವೆಯಾ? ಓಕೆ. ಇವಾಗ ಎಣ್ಣೆ ಬಿಸಿ ಆಗಿದೆ ಅಲ್ಲಿ? ಎಷ್ಟು ಪ್ಲೇಟ್ ಮಾಡ್ತಾ ಇದ್ದೀರಾ ಸರ್ ಈಗ ಒಗ್ಗರಣೆ? 2 kg 2 kg ಮಾಡ್ತಾ ಇದ್ದೀರಾ? 20 ಪ್ಲೇಟ್ 40 ಪ್ಲೇಟ್ ಆಗುತ್ತೆ. ಮಸಾಲೆ ಪುಡಿ, ಮಸಾಲ ಪೌಡ್ರಾ? ಮಸಾಲೆ ಪೌಡರ್ ಅಲ್ಲ, ಪುಡಿ, ಕೊತ್ತಂಬರಿ ಕಾಳು ಪುಡಿ, ಓಕೆ, ಬೆಳ್ಳುಳ್ಳಿ, ಓಕೆ, ಉಪ್ಪು ಲವಂಗ ಇರ್ತದೆ ಅವ್ರಿಗೆ. ಹಾಂ ಹಾಂ. ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಇದು ಉಪ್ಪು ಸಕ್ಕರೆನೂ ಹಾಕ್ತೀರಾ? ಹುಣಸೆ ಹುಳಿ, ಅರಿಶಿನ ಪುಡಿ, ಚೆನ್ನಾಗಿ ಕುದಿಬೇಕು. ಓಕೆ, ಚೆನ್ನಾಗಿ ಕುದಿದ ಮಂಡಕ್ಕಿ ತೋರಿಸಿ ಅಂತ ಹಾಂ, ಹಾಕ್ತಾರೆ. ಓಕೆ, ಕುದಿದ ಮೇಲೆ ಮಂಡಕ್ಕಿ ತೋರಿಸಿ ಅಂತ ಹಾಂ, ಕಾಯಿ ಕಲಿಸಿ ಕಡಲೆ ಪುಡಿ, ಕೊತ್ತಂಬರಿ ಎಲ್ಲ ಹಾಕಿ. ಹಾಂ, ಇವ್ರ ಹೆಸರು ಶ್ರೀನಿವಾಸ್ ಅಂತ. ಈ ಹೋಟೆಲ್ನ 2ನೇ ತಲೆಮಾರು. ನಂತರ 3ನೇ ತಲೆಮಾರು ಸಂದೀಪ್ ಅವರು ಇದನ್ನ ನಡೆಸ್ತಾ ಇದ್ದಾರೆ. ಈಗ ಓನರ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ. ಹರಪನಹಳ್ಳಿ ಜನನೇ ನಮಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ತಂದೆಯವರು ಶುರು ಮಾಡಿದ್ದಲ್ವಾ? ತಂದೆಯವರು ಮಾಡಿದ್ರು. ಸಂಜೀವರಾಯರು ಅಂತ. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ದೋಸೆ ಇತ್ತು, ಹಾಂ ಹಾಂ, ಅಂಟಿನ ಉಂಡೆ ಮಾಡ್ತಾ ಇದ್ರು, ಹಾಂ ಹಾಂ, ಶಂಕರ ಪೋಳಿ ಅಂತ ಮಾಡ್ತಾ ಇದ್ರು. ಓಕೆ. ಬರ್ತಾ ಬರ್ತಾ ಚೇಂಜ್ ಆಯ್ತು. ದೋಸೆ ಮಾಡ್ತಿದ್ರು. ದೋಸೆ ಭಾಳ ಫೇಮಸ್ ಇತ್ತು ನಾವು ಆವಾಗ. ಅವಾಗ ಓಕೆ. ಮತ್ತೆ ಎಲ್ಲ ಸ್ಟಾಪ್ ಮಾಡಿದ್ರಿ? ಅವೆಲ್ಲ
ಅವೆಲ್ಲ ಸ್ಟಾಪ್ ಮಾಡ್ತಾ ಈಗ ಇದೇ ಒಗ್ಗರಣೆ ಮೆಣಸಿನಕಾಯಿ ಬೆಳಿಗ್ಗೆ ಇಡ್ಲಿ ಸಾಂಬಾರು ವಡ ಟೇಸ್ಟು ಸೀಕ್ರೆಟ್ ಏನು ಈ ಒಂದು ಟೇಸ್ಟಿಗೆ ನೋಡಿ ಒಗ್ಗರಣೆ ರೆಡಿ ಆಯ್ತು ಇಲ್ಲಿ. ಮಹಿಮೆ ಏನಿಲ್ಲ, ಎಲ್ಲ ದೇವರ ಮಹಿಮೆ. ದೇವರ ಮಹಿಮೆ. ಭಾರ ಹಾಕ್ತೀವಿ. ರಾಮ ಇದ್ದಾನೆ, ರಾಮನ ಮೇಲೆ ಮಹಿಮಾ ಮಾಡ್ಸ್ಕೊಳ್ತಾ ಬರ್ತಾ ಇದ್ದೇನೆ. ಈಗ ನನ್ನ ಮಗ ಮಾಡ್ತಾ ಇದ್ದಾನೆ. ನಿಮ್ಮ ಮಗ ಮಾಡ್ತಾ ಇದ್ದಾರೆ. ಅವ್ನು ಡಿಪ್ಲೊಮಾ ಆಗಿದೆ, ಆದ್ರೆ ಕೆಲ್ಸಕ್ಕೆ ಹೋಗ್ಲಿಲ್ಲ. ಹಾಂ, ಇದೇ ಕೆಲಸ ಮಾಡ್ತೀನಿ ಅಂತ. ನಿಮ್ಮ ಜೊತೆಗೆ ಇರ್ತೀನಿ ಅಂದರು. ಇರ್ತೀನಿ ಅಂತ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ಸಂದೀಪ. ನಮ್ಮ ನಮ್ಮ ಅಜ್ಜ ಅವ್ರು ಸ್ಟಾರ್ಟ್ ಮಾಡಿದ್ದು. ಸೊ ನೀವು 3ನೇ ತಲೆಮಾರ? ಬೆಳಿಗ್ಗೆ ಇಡ್ಲಿ, ಪೂರಿ, ವಡ, ಅವಲಕ್ಕಿ ಎಲ್ಲ ಸಿಗುತ್ತೆ. ಆಮೇಲಿಂದ ಒಗ್ಗರಣೆ, ಮಂಡಕ್ಕಿ, ಮೆಣಸಿನಕಾಯಿ. ಹಾಂ ಹಾಂ. ಟಿಫನ್ ಎಲ್ಲ ಎಷ್ಟು ಗಂಟೆವರೆಗೂ ಸಿಗುತ್ತೆ ಸರ್? 10 ಗಂಟೆ ತನಕ ಸಿಗುತ್ತೆ. 10 ಗಂಟೆವರೆಗೂ ಸಿಗುತ್ತೆ. ಓಕೆ ಓಕೆ. ಹಾಂ ಹಾಂ. ನಿಮ್ಮ ತಾಯಿಯವರು? ಓಕೆ. ಸೊ ನೀವು ಇಲ್ಲೇ ಇರ್ತೀರಾ, ಸಪೋರ್ಟ್ ಮಾಡ್ತೀರಾ ಮಗನಿಗೆ? ಸಪೋರ್ಟ್ ಮಾಡ್ತಾ ಇರ್ತೀವಿ. ಓಕೆ ಓಕೆ. ಸೊ ಏನು ಕಾರಣ ಸರ್ ಇಷ್ಟೊಂದು ಫೇಮಸ್ ಆಗಿದೆ ಸಂಜೀವಪ್ಪ ಹೋಟೆಲ್? ಕಾರಣ ಏನೋ ಗೊತ್ತಿಲ್ಲ, ನಮ್ಮ ಅಜ್ಜನ ದಯ ಅದು, ಅವ್ರ ಆಶೀರ್ವಾದ. ಅವರ ಆಶೀರ್ವಾದ. ಒಳ್ಳೆ ಜನರ ಸಹಕಾರ ಇದೆ ನಮಗೆ. ಹಾಂ ನಾವು ಓದ್ಲಿಲ್ಲ, ಹಾಂ ಓದಿದ್ರೆ ಮುಂದೆ ಹೋಗ್ತಿದ್ವಿ ಏನೋ ಗೊತ್ತಿಲ್ಲ, ದೇವ್ರ ದಯ. ಹಾಂ. ಮತ್ತೆ ಓದ್ಲಿಲ್ಲದಕ್ಕೆ ಈ ಕೆಲಸಕ್ಕೆ ಬಂದ್ಬಿಟ್ವಿ. ದೇವ್ರ ದಯ, ಆಮೇಲೆ ಜನರ ಆಶೀರ್ವಾದ. ಹಾಂ ದೇವ್ರ ದಯ ಇದ್ರೆ ಸಾಕು, ನಮ್ಗೆ ಇಷ್ಟ ಇದ್ರೆ ಸಾಕು. ಹಾಂ ಹಾಂ. ರಜಾ ಏನಾದರೂ ಮಾಡ್ತೀರಾ? ಭಾನುವಾರ ಫುಲ್ ಡೇ ರಜಾನಾ? ನೀವು ಯಾಕೆ ಸರ್ ಇದೇ ಹೋಟೆಲ್ಲೇ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ, ಅಂದರೆ ಬೇರೆ ಪ್ಲ್ಯಾನ್ಸ್ ಏನು? ಇರೋದು ಒಬ್ಬನೇ ಮಗ. ಓ ಓಕೆ. ಅವನಿಗೆ ಬೇರೆ ಎಲ್ಲರೂ ಕಳಿಸಿದ್ರೆ ಮಾಡಿದ್ರೆ ನನಗೆ ನೋಡ್ಕೊಳ್ಳೋರು ಯಾರಿಲ್ಲ. ಅವನೇ ಹೇಳಿದ್ವಿ ಅವನಿಗೆ ಬೇರೆ ಕಡೆ ಎಲ್ಲರೂ ಕೆಲಸಕ್ಕೆ ಹೋಗು, ಡಿಪ್ಲೊಮಾ ಆಗಿದೆ ಅವನು, ಹಾಂ ಹಾಂ. ಕಂಪ್ಯೂಟರ್ ಡಿಪ್ಲೊಮಾ ಆಗಿದೆ ಅವನು, ಬೇರೆ ಕಡೆ ಹೋಗು, ಬೆಂಗಳೂರಿಗೆ ಎಲ್ಲಿಗಾರು ಹೋಗು ಅಂತ ಹೇಳಿ. ಅವನೇನಂದ ಬೇಡ, ನಾನು ಒಬ್ಬನೇ ಮಗ ನಮಗೆ, ಹಾಂ 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 ಹಾಂ. ಅದಕ್ಕೆ ನಿಮಗೆ ಹುಷಾರಿಲ್ಲದಾಗ ಮಾಡಿದಾಗ ಯಾರು ಬರ್ತಾರೆ ಅಂತ ಹೇಳಿ ನಾನು ಇಲ್ಲೇ ನಾ ಅಪ್ಪಂದೇ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಹಾಂ ಹಾಂ ಹಾಂ. ಅದೇ ಹೋಟ್ಲನ್ನು ಕಂಟಿನ್ಯೂ ಮಾಡ್ತೀನಿ. ಮಂಡಕ್ಕಿ ಮತ್ತು ಮಿರ್ಚಿ ಮಾತ್ರ ಯಾಕೆ, ಮತ್ತು ಬೇರೆ ಏನು ಮಾಡಕ್ಕೆ? ಮೊದಲಿಂದ ಹಂಗೆ ಬಂದಿದೆ ನಮ್ದು, ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ. ಜನನೂ ಅದಕ್ಕೆ ಅಭ್ಯಾಸ ಅದಕ್ಕೆ ಆಗ್ಬಿಟ್ಟಿದ್ದಾರೆ. ಅಭ್ಯಾಸ ಆಗಿದೆ. 10 ಗಂಟೆ ಆದ್ಮೇಲೆ 10 ಮೇಲೆ ಕೇಳ್ತಾರೆ, ಒಗ್ಗರಣೆ ಮೆಣಸಿನಕಾಯಿ ಕೇಳ್ತಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಕೇಳಲ್ಲ. ಬೇರೆ ಏನು ಕೇಳಲ್ಲ. ಪ್ಲೇಟಿಗೆ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರಿ? ಅವಾಗ 15 ರೂಪಾಯಿ ಇತ್ತು. 15 ರೂಪಾಯಿ? 15 ಪೈಸದಿಂದ ಮಾಡ್ತಾ ಇದ್ದೆ. 15 ಪೈಸಾದಿಂದ? ಓಕೆ 15 ಪೈಸದಿಂದ ಇವತ್ತಿನ ದಿವಸ 30 ರೂಪಾಯಿ ಆಗಿದೆ. ಓಕೆ. ಒಗ್ಗರಣೆ ಹಾಂ. 5 ಪೈಸೆ ಮೆಣಸಿನಕಾಯಿ. 5 ಪೈಸಾ? 5 ಬಾಬಾ. ಈಗ ಎಷ್ಟಿದೆ ಸರ್? ಈಗ 5 ರೂಪಾಯಿ ಒಂದು ಮೆಣಸಿನಕಾಯಿ. 5 ರೂಪಾಯಿ ಒಂದು. ನಮಸ್ಕಾರ, ಥ್ಯಾಂಕ್ಸ್ ಅಮ್ಮ. ನಾವು ಇದೇ ಊರವರು ಮೂಲ, ಈಗೆಲ್ಲ ಹುಬ್ಳಿಯಲ್ಲಿ ಇರ್ತೀವಿ. ಓಕೆ. ಸುಮಾರು ಒಂದು 50 ವರ್ಷದಿಂದ ಬರ್ತಾ ಇದೆ. ಸಾಯಂಕಾಲ ಆದರೆ ಇಲ್ಲಿಗೆ ಬರೋದು. 50 ವರ್ಷದಿಂದ? ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ರೀಸನೇಬಲ್ ಆಗಿ ರೇಟ್ ಇದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಮೇಲಾಗಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಾಗಿದ್ದಾರೆ. ಹಾಂ. ಈಗ ಒಬ್ಬರಿಗೆ ಹೋದ್ರು ಇಲ್ಲಿ ಬಂದಾಗ ಎಲ್ಲ ತಗೊಂಡು ಮತ್ತೆ ಪಾರ್ಸಲ್ ತಗೊಂಡು ಹೋಗ್ತೀವಿ. ಓಕೆ. ಈಗ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಎಲ್ಲ? ಓಕೆ ದೇವಸ್ಥಾನ ಕಾರ್ಯಕ್ರಮ ಇದೆ ನಮ್ಮದು. ಓಕೆ. ದೇವಸ್ಥಾನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಅಂತೇಳಿ, ಜಗದೀಶ್ ಬಣಕಾರ್. ಓಕೆ. ಸೊ ಹರಪನಹಳ್ಳಿ ಅವರೇ? ಹರಪನಹಳ್ಳಿ ಅವರು. ರುಚಿಯ ಹೇಗೆ ಸಂಜೀವಪ್ಪ ಹೋಟೆಲ್? ಇದು ನಮ್ಮ ತಂದೆಯವರು, ಅವ್ರ ತಂದೆಯವರಿಂದನೂ ಪರಿಚಯ ಇರೋದು. ನಾವು ಸಣ್ಣ ಹುಡುಗರು ಇದ್ದಾಗಿಂದನೂ ಇವರಲ್ಲಿ ಬರೋದು ಹೋಗೋದು ಯಾವಾಗಲೂ ಇದೆ. ಮಿರ್ಚಿ ಎಲ್ಲ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಸಂಜೆ 7:30 8 ಗಂಟೆವರೆಗೂ ಇರುತ್ತೆ.
ಹರಪಳ್ಳಿಗೆ ಯಾರೇ ಬಂದ್ರು ಇಲ್ಲಿ ವಿಸಿಟ್ ಕೊಡದೆ ಹೋಗಲ್ಲ. ಪ್ರತಿಯೊಬ್ರು ಇಲ್ಲಿ ಬಂದು ಒಗ್ಗರಣೆ ಮಿರ್ಚಿ ತಿಂದೇ ಹೋಗೋದು. ಟೇಸ್ಟ್ ಎಲ್ಲ ಸೇಮ್ ಇದೆ ಸರ್, ಏನು ಟೇಸ್ಟ್ ಏನು ಚೇಂಜಸ್ ಇಲ್ಲ. ಆಮೇಲೆ ಕ್ವಾಲಿಟಿ ಒಳಗೆಲ್ಲ ನಂಬರ್ 1 ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಮಿರ್ಚಿ ಮಂಡಕ್ಕಿ ತಿಂದ್ರಿ ಅಂದ್ರೆ ಮತ್ತೆ ಹೊರಗಡೆ ಈ ಟೇಸ್ಟ್ ಸಿಗಕ್ಕೆ ಚಾನ್ಸ್ ಇಲ್ಲ. ನಾವು ಕೂಡ ಇಲ್ಲಿ ಒಗ್ಗರಣೆ ಮಂಡಕ್ಕಿ ಮತ್ತೆ ಮಿರ್ಚಿ ತಗೊಂಡ್ವಿ. ಒಗ್ಗರಣೆ ಮಂಡಕ್ಕಿ ವಾವ್ ಅಂತಾನೆ ಹೇಳ್ಬೋದು. ಇಷ್ಟು ಸ್ಮೂತ್ ಆಗಿರೋ ಒಗ್ಗರಣೆಯನ್ನ ನಾವೆಲ್ಲೂ ಟೇಸ್ಟ್ ಮಾಡಿರ್ಲಿಲ್ಲ. ಮಿರ್ಚಿ ಕೂಡ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿತ್ತು. ಟೇಸ್ಟ್ ಮಾಡಿದ್ಮೇಲೆ ಮನಸ್ಸಿಗೆ ತುಂಬಾ ಖುಷಿ ಆಯ್ತು. ನಮಗ್ ಮಾತ್ರ ಅಲ್ಲ, ಈ ಹೋಟೆಲ್ಗೆ ಬಂದ ಎಲ್ಲರ ಮುಖದಲ್ಲೂ ಕೂಡ ಆ ಖುಷಿ ತೇಲಾಡ್ತಿತ್ತು. ನೀವೇನಾದ್ರೂ ಹರಪನಹಳ್ಳಿ ಕಡೆ ಹೋದ್ರೆ ಈ ಹೋಟೆಲ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಮತ್ತೆ ನಾನು ಸಿಗ್ತೀನಿ ಇದೇ ತರ ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.